ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಜಾಬಿಟೋ ಚಾನಲ್ಗೆ ಸ್ವಾಗತ. ನಾನು ಆನ್ಲೈನ್ ಬರಲು ಪ್ರಮುಖ ಕಾರಣವೆಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪ್ರಕಟಣೆ ಬರುತ್ತೆ ಇವತ್ತು ಬೆಳಿಗ್ಗೆ. ಅದರ ಬಗ್ಗೆ ಕೆಲವು ಮಾಹಿತಿ ಕೊಡಬೇಕೆಂದು ಬಂದಿದ್ದೇನೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೆಪ್ಟೆಂಬರ್ 19ರಂದು ವಿಲೇಜ್ ಅಕೌಂಟೆಂಟ್ ಅರ್ಜಿ ಹಾಕಲು ಅವಕಾಶವನ್ನು ನೀಡಿರುತ್ತಾರೆ. ಯಾರಿಗಾಗಿ ಅಂದರೆ ಕರ್ನಾಟಕ ಸರ್ಕಾರದಿಂದ ಕೆಲವು ದಿನಗಳ ಹಿಂದೆ ಒಂದು ಗೆಜೆಟ್ ಬರುತ್ತೆ. ಸರ್ಕಾರಿ ನೇಮಕಾತಿಗಳಲ್ಲಿ ವಯೋಮಿತಿಯಲ್ಲಿ 1 ವರ್ಷದವರೆಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಿರ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಯಾರೆಲ್ಲ ಅಭ್ಯರ್ಥಿಗಳು ವಯೋಮಿತಿ ಆಗಿದೆಯಲ್ಲ ಅಂಥವರಿಗೆ ಅನುಕೂಲಕ್ಕಾಗಿ ಹೊಸದಾಗಿ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19ರಿಂದ ಅವಕಾಶ ನೀಡಿರ್ತಾರೆ. ಯಾರೆಲ್ಲ ಅಭ್ಯರ್ಥಿಗಳು ಅವರು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಈ ನಿರ್ಧಾರ ಸ್ವಾಗತಾರ್ಹ. ಅರ್ಜಿ ಸಲ್ಲಿಸಲು ಪ್ರಾರಂಭ ಸೆಪ್ಟೆಂಬರ್ 19ರಿಂದ ಪ್ರಾರಂಭವಾಗಿ ಕೊನೆ ದಿನಾಂಕ 28 ಸೆಪ್ಟೆಂಬರ್ ಮತ್ತು ಶುಲ್ಕ ಪಾವತಿ ಕೊನೆಯ ದಿನಾಂಕ ಬಂದು 29 ಸೆಪ್ಟೆಂಬರ್ ಇದೆ. ಮುಂಚೆ ಯಾರು ಅರ್ಜಿ ಸಲ್ಲಿಸಿದಾರಲ್ಲ ಅವರಿಗೆ ಬಂದು ಕಡ್ಡಾಯ ಕನ್ನಡ ಪರೀಕ್ಷೆ ಬಂದು 29 ಸೆಪ್ಟೆಂಬರ್ಗೆ ನಡೆಯಲಿದೆ. ಮತ್ತು ಇವಾಗ ಹೊಸದಾಗಿ ಯಾರು ಅರ್ಜಿ ಹಾಕ್ತಾರಲ್ವ, ಯಾರ್ದು ಏಜ್ ಆಗಿದೆಯಲ್ಲ ಅಂಥವರಿಗೆ ಬಂದು 26 ಅಕ್ಟೋಬರ್ರಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯುತ್ತೆ. ಹೊಸ ಟೈಮ್ ಟೇಬಲ್ ಬಂದು ಈ ಥರ ಇದೆ. ಹಿಂದೆ ಅರ್ಜಿ ಸಲ್ಲಿಸಿದವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ 29 ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ. ಹಾಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ 26 ಅಕ್ಟೋಬರ್ನಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯಲಿದೆ. ಮೇನ್ಸ್ ಎಕ್ಸಾಮ್ ಬಂದು 27 ಅಕ್ಟೋಬರ್ನಲ್ಲಿ ನಡೆಯಲಿದೆ. ನನ್ನ ಹೊಸ ಚಾನಲ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರ್ದೆಲ್ಲ ವಯೋಮಿತಿ ಆಗಿದೆಯಲ್ಲ ಅಂಥವ್ರಿಗೆಲ್ಲ ಇದೊಂದು ಒಳ್ಳೆಯ ಅವಕಾಶ. ಅರ್ಜಿಯನ್ನು ಹಾಕಿ ಸ್ಟಡೀಸ್ ಚೆನ್ನಾಗಿ ಮಾಡಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಮತ್ತು ಯಾವುದೇ ತರಹದ ಪರೀಕ್ಷೆ ಪೇಪರ್ ಔಟ್ ಆಗಿದೆ, ಪರೀಕ್ಷೆ ಮುಂದೋಗಿದೆ, ಡಿಮೋಟಿವೇಟ್ ಆಗೋದು ಬೇಡ. ಸತತ ಪ್ರಯತ್ನವೇ ಫಲಿತಾಂಶಕ್ಕೆ ಕಾರಣ ಎಂಬ ಮಾತು ನಿಜವಾಗಬೇಕಂದ್ರೆ ನೀವು ಸತತ ಪ್ರಯತ್ನವನ್ನು ಪಡಬೇಕು, ಒಳ್ಳೆಯ ಸ್ಟಡೀಸ್ ಮಾಡಬೇಕು. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದರೆ ಮಾತ್ರ ನೀವು ಈ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಓಕೆ ಗಾಯ್ಸ್, ಮತ್ತೆ ಸಿಗೋಣ ಜಾಬಿಟೋ ಚಾನಲಿಂದ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದೇ ಥರದ ಬ್ರೇಕಿಂಗ್ ನ್ಯೂಸ್ ಬಂದರೆ ನಾನು ಬಂದು ತಮಗೆ ಮಾಹಿತಿಯನ್ನು ನೀಡ್ತೀನಿ. ಮುಂಬರುವ ದಿನಗಳಲ್ಲಿ ನಾವು ಈ ವರ್ಷ KPSCಯಿಂದ KE ಅವರಿಂದ ಅನೇಕ ನೇಮಕಾತಿಗಳನ್ನು ಮುಂದೆ ಕಾಣಬಹುದು.